ಅದೊಂದು ಪರ್ವತ. ಅಲ್ಲಿ ಏನಿದೆ? ಮಾಮೂಲು ಅಲ್ವಾ, ಮರ ಗಿಡ ಕಲ್ಲು ಬಂಡೆ ಹಾಗನ್ಕೊಂಡ್ರ? ಇಲ್ಲ. ಪ್ರಕೃತಿಯನ್ನು ದೇವರಂತೆ ಪ್ರೀತಿಸುವವರು ನೋಡಲೇಬೇಕಾದ ಈಶ್ವರನ ಹೂದೋಟ. ಹೌದು, ಈಶ್ವರನ ಹೂದೋಟ. ಅದುವೇ ನಮ್ಮ ನರಹರಿ ಪರ್ವತ, ಬಂಟ್ವಾಳ ತಾಲೂಕಿನಲ್ಲಿ ದಕ್ಷಿಣ ಕನ್ನಡದಲ್ಲಿರುವಂತಹ ನರಹರಿ ಪರ್ವತ. ನಾವು ಕಾರ್ಕಳದಿಂದ ಮೂಡಿಬಿದ್ರೆಯಿಂದ ಬಂಟ್ವಾಳದಿಂದ BC ರೋಡಿಗೆ 1 ಅವರಲ್ಲಿ ತಲುಪಿದ್ವಿ. ಅಲ್ಲಿಂದ ಎಕ್ಸಾಕ್ಟ್ ಹೇಗೆ ಹೋಗುದು ಅಂತ ಗೊತ್ತಿಲ್ಲ ಆಯಿತು. ಊರವ್ರ ಹತ್ರ ಕೇಳುವಾಗ ತುಂಬ ಹೆಲ್ಪ್ ಮಾಡಿದರು. ಅವ್ರು ಹೇಳಿದರು ವಿದಿನ್ 2 ಕಿಲೋಮೀಟರ್ಸಲ್ಲಿ ಸಿಗುತ್ತೆ. ಆ್ಯಕ್ಚುಲಿ ನಾನು ನೋಡಿದ್ದೆ ತುಂಬ ಸಲ ಬಸ್ಸಲ್ಲಿ ಹೋಗುವಾಗೆಲ್ಲ. ತುಂಬ ಅಟ್ರಾಕ್ಟಿವ್ ಅದು ಒಂದು ಪರ್ವತ ನೋಡಲಿಕ್ಕೆ. ನಮಗೆ ಅದು ಅನಿಸುತ್ತಾ ಏನೋ ಇದೆ ಆ ಪರ್ವತದಲ್ಲಿ ಅಂತೇಳಿ. ಸೊ ಇವತ್ತು ನನಗೆ ಚಾನ್ಸ್ ಸಿಕ್ಕಿದೆ ಒಂದು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಪದ್ಮನಾಭ್ ಸರ್ ಜೊತೆ. ಫ್ರೆಂಡ್ಸ್, ಕೊನೆಗೂ ನಮಗೆ ರಸ್ತೆ ಸಿಕ್ತು. ಬಿಕಾಸ್ ಇಲ್ಲಿ ಕನ್ಸ್ಟ್ರಕ್ಷನ್ ಆಗೋ ಕಾರಣ ಈಗ ರೋಡಿಗೆ ಅಷ್ಟು ಸರಿಯಾಗಿ ಕಾಣಲ್ಲ. ನಾವು ರೋಡಲ್ಲಿ ಹೋಗ್ತಿರುವಾಗ, ಹೈವೇಲಿ ಹೋಗ್ತಿದ್ದಾಗ ಸರಿ ಕಾಣಲ್ಲ ಎಲ್ಲಿಂದ ಎಂಟ್ರಿ ಆಗೋದು ಅಂತೇಳಿ. ಬಟ್ ವಿದಿನ್ 6 ಮಂತ್ 7 ಮಂತ್ ಈ ರೋಡ್ ಕಂಪ್ಲೀಟ್ ಆದಾಗ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಹೈವೇದಲ್ಲಿ ಪಾಸ್ ಆಗುವಾಗ ಈಸಿಯಾಗಿ ಗೊತ್ತಾಗುತ್ತೆ ನರಹರಿ ಪರ್ವತಕ್ಕೆ ರೂಟ್. ಸೊ ಅದು ಬೇಗ ಆಗಲಿ ಅಂತೇಳಿ ಆಶಿಸ್ತಿದ್ದೇನೆ. ಆ್ಯಂಡ್ ಇಲ್ಲಿ ಇನ್ನೊಂದು ದ್ವಾರ ಇದೆ. ಆ ದ್ವಾರ ಕೂಡ ಒಂದು ರೀಬಿಲ್ಡ್ ಮಾಡಿದರೆ ಅದು ಇನ್ನೂ ಅಟ್ರಾಕ್ಟಿವ್ ಆಗಿರ್ಬೋದು. ಆ್ಯಂಡ್ ಒಳಗಡೆ ನೋಡಿದರೆ ರಸ್ತೆ ಎಲ್ಲ ತುಂಬ ಚೆನ್ನಾಗಿದೆ. ಆಲ್ರೆಡಿ ಡೆವಲಪ್ಮೆಂಟ್ ಆಗಿದೆ, ಬಟ್ ಮೈಂಟೆನೆನ್ಸ್ ಬೇಕಾಗಿದೆ. ಶಿವಾಜಿ ಮಹಾರಾಜರಿಗೆ ನಮಿಸುತ್ತಾ ನಾವು ಮೆಟ್ಟಿಲುಗಳನ್ನು ಹತ್ಕೊಂಡೇ ಹೋಗುವಂತ ತೀರ್ಮಾನ ಮಾಡಿದ್ವಿ. ಅದು ಕೂಡ ಒಂದು ಎಕ್ಸೈಟ್ಮೆಂಟ್. 330 ಮೆಟ್ಟಿಲುಗಳನ್ನು ಹತ್ಕೊಂಡು ಹೋಗೋದುಂಟಲ್ಲ, ಅದು ಒಳ್ಳೆ ಅನುಭವ. ಬೈಕ್ ಹೋಗುತ್ತೆ, ಆದರೆ ಇದೇ ಬೆಟರ್. ಆ್ಯಂಡ್ ಹತ್ತಿ ನನಗೆ ಕೊನೆಗೊಂದು ಮ್ಯೂಸಿಕ್ ಕೇಳ್ತಾ ಇತ್ತು. ಹೀಗೆ ಅದು ಎಂತ ಅಂತ ಗೊತ್ತಾಗಲಿಲ್ಲ ಮಾತ್ರ. ಇವತ್ತು ನಾನು ನನ್ನ ಧರ್ಮ ಪತ್ನಿಯೊಂದಿಗಿದ್ದೇನೆ. ನರಹರಿ ಸದಾಶಿವ ದೇವಸ್ಥಾನ. ಇಲ್ಲಿ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿದ ಯಾರು ಗೊತ್ತಾ? ಅದುವೇ ನಮ್ಮ ಪಾಂಡವರು ಹಾಗೂ ಶ್ರೀಕೃಷ್ಣ ಭಗವಾನ್. ಮತ್ತು ಇಲ್ಲಿ ಸ್ಪೆಷಾಲಿಟಿ ಏನಂತ ಹೇಳಿದರೆ, ಕೆಲವೊಂದು ರೋಗಗಳು ಲೈಕ್ ಅಸ್ತಮ, ಕಫ, ಕೈಕಾಲು ನೋವು, ಇದಕ್ಕೆಲ್ಲ ಗುಣ ಆಗಲಿ ಅಂತೇಳಿ ಹರಕೆ ಹೇಳಿದರೆ ಇಲ್ಲಿ ಬಂದು ಒಂದು ಚೂಡಿಬಲ್ ಅಂತ ಹುರಿಹಗ್ಗ, ಆ ಹುರಿಹಗ್ಗವನ್ನು ಹರಕೆ ರೂಪದಲ್ಲಿ ಕೊಡ್ತಾರೆ. ಅಂದರೆ ತುಂಬ ಜನ ಬರ್ತಾರೆ ಇಲ್ಲಿ ಹರಕೆ ಸಂದಾಯ ಮಾಡಲಿಕ್ಕೆ.
ಇಲ್ಲಿ ದೇವರಿಗೆ ಕೂಡ ಅಷ್ಟೇ ಪವರ್ ಇದೆ, ನಮ್ಮ ಕಾಯೋ ತಂದೆ. ನರಹರಿ ಪರ್ವತದ ಇನ್ನೊಂದು ಅದ್ಭುತ ಅಂತ ಹೇಳಿದರೆ ತೀರ್ಥ ಕೆರೆಗಳು. ಶ್ರೀಕೃಷ್ಣನ ಕೈಯಲ್ಲಿರುವಂತಹ ಚಕ್ರದಾಕೃತಿಯಲ್ಲಿರುವ ಚಕ್ರತೀರ್ಥ, ಶಂಖದಾಕೃತಿಯಲ್ಲಿರುವಂತಹ ಶಂಖತೀರ್ಥ, ತಾವರೆಯ ಆಕೃತಿಯಲ್ಲಿರುವಂತಹ ಪದ್ಮತೀರ್ಥ, ಹಾಗೂ ಗದೆಯ ಆಕೃತಿಯಲ್ಲಿರುವಂತಹ ಗದಾತೀರ್ಥ. ಇದೆಲ್ಲ 1000 ಅಡಿ ಎತ್ತರದಲ್ಲಿ ಇರುವಂತಹ ಕೆರೆಗಳು. ಅದು ಕೂಡ ಒಂದು ಅದ್ಭುತನೇ. ಈ ಕೆರೆಗಳಲ್ಲಿ ಸ್ನಾನ ಮಾಡಿ ಪಾಂಡವರು ಶಿವಲಿಂಗವನ್ನು ಸ್ಥಾಪಿಸಿದರಂತೆ. ಇಲ್ಲಿರುವ ದ ಬೆಸ್ಟ್ ಪ್ಲೇಸ್ ಅಂತ ಹೇಳಿದರೆ ಪ್ರಕೃತಿ ವೀಕ್ಷಣಾ ಕೇಂದ್ರ. ಅಲ್ಲಿ ಹೋಗೋದು ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಆ ಬಂಡೆಯಲ್ಲಿ 4 ಕಾಲಲ್ಲಿ ನಡೆಯೋದು ಕೂಡ ಒಂದು ಎಕ್ಸೈಟ್ಮೆಂಟೇ. ಕೆಳಗೆ ನೋಡಿದರೆ ಕೆಲವರಿಗೆ ಭಯ ಆಗ್ಬೋದು, ಬಟ್ ಅಷ್ಟೇನು ಡೇಂಜರಸ್ ಅಲ್ಲ. ಅಲ್ಲಿ ಹೋದ ಮೇಲೆ ನಿಮಗೆ ಬಂಡೆಕಲ್ಲಲ್ಲಿ ಕೂತ್ಕೊಳ್ಳಿಕ್ಕೆ ಬೆಂಚ್ ಇಟ್ಟಿದ್ದಾರೆ. ಅದರಲ್ಲಿ ಕೂತ್ಕೊಂಡು ತುಂಬ ಎಂಜಾಯ್ ಆಗುತ್ತೆ, ಒಳ್ಳೆ ಗಾಳಿ ಬರುತ್ತೆ. ಸಂಜೆ ಹೊತ್ತಂತೂ ತಂಪಾದ ಗಾಳಿ ಬರುತ್ತೆ. ನರಹರಿ. ನರ ಅಂದರೆ ಮನುಷ್ಯರು, ಅದು ಪಾಂಡವರು. ಹರಿ ಅಂದರೆ ವಿಷ್ಣು, ವಿಷ್ಣುವಿನ ಅವತಾರ ಶ್ರೀಕೃಷ್ಣ. ಪಾಂಡವರು ಹಾಗೂ ಶ್ರೀಕೃಷ್ಣ ಸೇರಿ ನಿರ್ಮಿಸಿದ ಪುಣ್ಯಭೂಮಿ ನಮ್ಮ ನರಹರಿ ಪರ್ವತ. ಇಲ್ಲಿರುವ ಇನ್ನೊಂದು ಅದ್ಭುತ ಪ್ರದೇಶ ಅದುವೇ ಸನ್ಯಾಸಿ ಗುಹೆ. ಸನ್ಯಾಸಿ ಗುಹೆ ಅಂತ ಹೆಸರು ಬರಲು ಕಾರಣ ಇಲ್ಲಿ ಸನ್ಯಾಸಿಯವರು ಬಂದು ತಪಸ್ಸು ಮಾಡಿದ ಪುಣ್ಯ ಭೂಮಿ. ತುಂಬ ಚೆನ್ನಾಗಿರುವ ಈ ಪ್ರದೇಶ ನೀವು ಮಿಸ್ ಮಾಡಲೇಬಾರ್ದು. ಇಲ್ಲಿ ಕೂಡ ಭೇಟಿ ನೀಡಿ.
ಇದು ಭೀಮನ ಪಾದ ತುಲ ಭೀಮನ ಪಾದ ಇದು ಯಾಕೆ ಬಂತು